ವೀಕ್ಷಕರಿಗೆ ನಮಸ್ಕಾರ. ಎಲ್ಲ ಮತಸ್ಥರಿಂದ ಪೂಜಿಸಲ್ಪಡುವ ದೇವರು ಆಂಜನೇಯ. ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ಆಂಜನೇಯನ ದೇವಾಲಯಗಳನ್ನು ನೋಡಬಹುದು. ಅಂತೆಯೇ ಬೆಂಗಳೂರು ದಕ್ಷಿಣದ RBI ಲೇಔಟ್ನ ಆಂಜನೇಯ ದೇವಾಲಯ ಭಾಳ ವಿಶಿಷ್ಟವಾದದ್ದು. ಇಲ್ಲಿ ಆಂಜನೇಯ ಭಕ್ತರ ಅಭೀಷ್ಟವನ್ನು ನೆರವೇರಿಸಿ ಕೇಳಿದ ವರವನ್ನು ಅನುಗ್ರಹಿಸುವ ವರದಾಂಜನೇಯ. ಎರಡು 2000 ಇಸವಿಯಲ್ಲಿ ಪ್ರತಿಷ್ಠಾಪನೆಗೊಂಡ ಈ ದೇವಾಲಯ ಇದೀಗ ರಜತ ಮಹೋತ್ಸವವನ್ನು ಆಚರಿಸುತ್ತಿದೆ. ಪ್ರಾರಂಭದಲ್ಲಿ ತೆಂಗಿನ ಗರಿಯ ಹೊದಿಕೆ ಇದ್ದ ಈ ದೇವಾಲಯಕ್ಕೆ ಭಕ್ತರು ಗೋಪುರ, ತಗಡಿನ ಹೊದಿಕೆಯ ಭಜನಾ ಮಂದಿರವನ್ನು ಕಟ್ಟಿಸಿದ್ದಲ್ಲದೆ ನಿರಂತರ ಪೂಜೆ ಪುನಸ್ಕಾರ ನಡೆಸಿಕೊಂಡು ಬರುವ ವ್ಯವಸ್ಥೆಯನ್ನು ಮಾಡಿದರು. ಕಳೆದ 25 ವರ್ಷಗಳಿಂದ ಈ ದೇವಾಲಯದ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ದೇವಸ್ಥಾನದ ಟ್ರಸ್ಟಿಗಳು ಭಕ್ತಾದಿಗಳ ಸಹಾಯದಿಂದ ಇದೀಗ ಸರಳವಾದರೂ ಅತಿ ಸುಂದರ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಇದರಲ್ಲಿ ಟ್ರಸ್ಟಿಗಳ ಸಮರ್ಪಣಾ ಭಾವದ ಸತತ ಪ್ರಯತ್ನ, ಅದರಲ್ಲಿಯೂ ಹೆಚ್ಚಾಗಿ ಆಡಳಿತ ಮಂಡಳಿಯ ರೂವಾರಿಯಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವಿಶ್ವನಾಥ ಪೈ ಅವರ ಪಾತ್ರ ದೊಡ್ಡದು. ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವನಾಥ ಪೈ, ದೇವಸ್ಥಾನದ ಧರ್ಮದರ್ಶಿಯಾಗಿ ಮಾತನಾಡ್ತಾ ಇದ್ದೇನೆ. ಶ್ರೀ ವರದಾಂಜನೇಯ ಸ್ವಾಮಿಯ ದೇವಸ್ಥಾನವು ಬೆಂಗಳೂರಿನ ಪ್ರಾಚೀನ ಕ್ಷೇತ್ರಗಳಲ್ಲಿ, ಆಂಜನೇಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ವರದಾಂಜನೇಯ ಸ್ವಾಮಿಗೆ ಸುಮಾರು 560 ವರ್ಷಗಳ ಇತಿಹಾಸವಿರುವ ದೇವಸ್ಥಾನವಾಗಿದೆ. ಶ್ರೀ ವ್ಯಾಸರಾಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒನ್ ಆಫ್ ದಿ ಆಂಜನೇಯ ಅನ್ನುವ ಪ್ರತೀತಿಯೂ ಸಹ ಇದೆ. ಶ್ರೀ ವ್ಯಾಸರಾಯರು 1460ರಿಂದ 1539 ಅವರ ಈ ಜೀವಿತಾವಧಿಯಲ್ಲಿ ಆಲ್ ಓವರ್ ಇಂಡಿಯಾ 732 ಆಂಜನೇಯರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಶ್ರೀ ವರದಾಂಜನೇಯ ಸ್ವಾಮಿಯು ಒಬ್ಬನು ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪಾಳು ಗುಡಿಯಲ್ಲಿದ್ದ ಶ್ರೀ ವರದಾಂಜನೇಯ ಸ್ವಾಮಿಯನ್ನು ಕಂಚಿ ಕಾಮಕೋಟಿಯ ಮಹಾಸ್ವಾಮಿಗಳಾದ ಶ್ರೀ 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 ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳ ಆದೇಶದ ಮೇರೆಗೆ 2000ನೇ ಇಸವಿಯಲ್ಲಿ ನಾವು ಅವನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಲ್ಲಿಯವರೆಗೆ ಅವನ ದೈನಂದಿನ ಪೂಜೆ ಪುನಸ್ಕಾರಗಳನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲ ನಿಮ್ಮಂತಹ ಮಹಾಭಕ್ತಾದಿಗಳ ಸಹಕಾರವು ನಾವು ಎಂದೂ ಮರೆಯುವಂತಿಲ್ಲ. ಈ ದೇವಸ್ಥಾನವನ್ನು ನಾವು ಆರಂಭಿಕ ದಿನಗಳಲ್ಲಿ ಒಂದು ತೆಂಗಿನ ಗರಿಯ ದೇವಸ್ಥಾನದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ತದನಂತರ ಭಕ್ತಾದಿಗಳ ಸಹಕಾರದಿಂದ ಒಂದು ತಗಡಿನ ಶೀಟಿನ ಮಂದಿರವಾಗಿ ಮಾರ್ಪಟ್ಟು 25 ವರ್ಷ ನಾವು ಅದರಲ್ಲೇ ಕಳೆದ್ವಿ. ಕಳೆದ ವರ್ಷ ಬಿದ್ದಂತಹ ವಿಪರೀತ ಮಳೆಗೆ ಆ ತಗಡಿನ ಶೀಟಿನ ಮಂದಿರವು ಅಲ್ಲಲ್ಲಿ ಸೋರ್ತಾ ಇರುವುದರಿಂದ ಒಂದು ವಿನೂತನ ವಿಶಿಷ್ಟವಾದ ಮಂದಿರ ನಿರ್ಮಾಣ ಆಗಬೇಕು ಅಂತ ಎಲ್ಲ ಭಕ್ತಾದಿಗಳ ಆಶಯದ ಮೇರೆಗೆ ನಾವು ಹೊಸ ಮಂದಿರವನ್ನು, ಒಂದು ಕರಾವಳಿ ಕರ್ನಾಟಕ ಶೈಲಿಯ ಒಂದು ಮಂದಿರವನ್ನಾಗಿ ಅದನ್ನು ಮಾರ್ಪಾಡು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿ ಅದನ್ನು ನಾವು ಕಳೆದ 2023ನೇ ಜನವರಿ 26ರಂದು ಭೂಮಿ ಪೂಜನೆಯೊಂದಿಗೆ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಕಳೆದ ಏಪ್ರಿಲ್ 23ನೇ ತಾರೀಕಿನಂದು ಸ್ವಾಮಿಯ ಶ್ರೀ ಹನುಮತ್ ಜನ್ಮೋತ್ಸವದಂದು ಹೊಸ ಮಂದಿರವನ್ನು ದೇವರಿಗೆ ಏಕೋತ್ತರ ಸಹಸ್ರ ಕುಂಭಾಭಿಷೇಕದೊಂದಿಗೆ ಲೋಕಾರ್ಪಣೆ ಮಾಡಿದ್ದೇವೆ. ಈ ಕರಾವಳಿ ಕರ್ನಾಟಕ ಶೈಲಿಯ ಈ ಮಂದಿರದಲ್ಲಿ ಒಂದು ದೇವಸ್ಥಾನ ಅಂತ ಹೇಳಿದರೆ ಅದರಲ್ಲಿ ಏನೆಲ್ಲ ಇರಬೇಕು, ಆ
ಎಲ್ಲ ವ್ಯವಸ್ಥೆಯನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನೀವು ಬೃಹತ್ತಾದ ಹೆಬ್ಬಾಗಿಲನ್ನು ದಾಟಿ, ಮುಖಮಂಟಪದಲ್ಲಿರುವ ಹೆಬ್ಬಾಗಿಲನ್ನು ದಾಟಿ ಒಳಗಡೆ ಬಂದರೆ ವಿಶಾಲವಾದ ಸಭಾಮಂಟಪವನ್ನು ಪ್ರವೇಶ ಮಾಡ್ತೀರಾ. ಹಾಗೆ ನಿಮಗೆ ಇಲ್ಲಿ ತೀರ್ಥ ಮಂಟಪ ಕಾಣ್ತಾ ಇದೆ. ತೀರ್ಥ ಮಂಟಪ, ಹಾಗೆ ಗರ್ಭಗುಡಿಯಲ್ಲಿ ಶ್ರೀ ವರದಾಂಜನೇಯ ಸ್ವಾಮಿ ವಿರಾಜಮಾನನಾಗಿದ್ದಾನೆ. ಹಾಗೆ ದೇವಸ್ಥಾನದಲ್ಲಿ ಮುಖಮಂಟಪ, ಸಭಾಮಂಟಪ, ತೀರ್ಥ ಮಂಟಪ, ಯಜ್ಞ ಮಂಟಪ, ಹಾಗೆ ಒಂದು ಧ್ಯಾನ ಮಂದಿರವನ್ನು ಸಹ ನಾವು ನಿರ್ಮಾಣ ಮಾಡಿದ್ದೇವೆ. ಹಾಗೆ ವಿಶಿಷ್ಟ ರೀತಿಯಲ್ಲಿ ನಾವು ದೇವರ ಗರ್ಭಗೃಹದ ಸುತ್ತಲೂ ಮರದ ದಳಿಗಳನ್ನು ಅಳವಡಿಸಿದ್ದೇವೆ. ಅದರಲ್ಲಿ ನಿಮಗೆ ದಶಾವತಾರದ ದರ್ಶನವೂ ಸಹ ಆಗುವ ರೀತಿಯಲ್ಲಿ ನಾವು ದಶಾವತಾರವನ್ನು ಸಹ ಅದರಲ್ಲಿ ಚಿತ್ರಿಸಿದ್ದೇವೆ. ಅಲ್ಲದೆ ಮರದ ದಳಿಗಳಲ್ಲಿ ಶ್ರೀರಾಮನಾಮ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅದನ್ನು ಹಿಂದಿ ಹಾಗೂ ಕನ್ನಡದಲ್ಲೂ ಸಹ ನಾವು ಬರೆದಿದ್ದೇವೆ. ದೇವರ ಪ್ರದಕ್ಷಿಣೆ ಹಾಕುವಾಗ ತಾವು ಭಕ್ತಾದಿಗಳು ರಾಮತಾರಕವನ್ನು ಜಪಿಸುತ್ತಾ ಹಾಗೆ ದಶಾವತಾರ ದರ್ಶನವನ್ನು ಮಾಡುವ ಅನುಕೂಲತೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹಾಗೆ ದೇವಸ್ಥಾನದ ಸುತ್ತಲೂ ಸುಮಾರು 42 ವಿವಿಧ ದೇವರುಗಳ ಮೂರ್ತಿಗಳನ್ನು ಸಹ ಮರದ ಕೆತ್ತಿಸಲಾಗಿದೆ. ವಿನೂತನ ರೀತಿಯಲ್ಲಿ ನಾವು ಈ ದೇವಸ್ಥಾನವನ್ನು ಮಾಡಿದ್ದೇವೆ. ಹಾಗೆ ಬೇರೆ ಬೇರೆ ದೂರದ ಭಕ್ತಾದಿಗಳು ಬರುವವರು ಜಾಸ್ತಿಯಾಗಿದ್ದಾರೆ. ಅದಕ್ಕೋಸ್ಕರ ನಾವು ದೇವಸ್ಥಾನದ ತೆರೆದಿಡುವ ಸಮಯವನ್ನು ಸಹ ಜಾಸ್ತಿ ಮಾಡಿದ್ದೇವೆ. ಭಕ್ತಾದಿಗಳಿಗಾಗಿ ಬೆಳಿಗ್ಗೆ 6:30ಯಿಂದ ಮಧ್ಯಾಹ್ನ 12 ಗಂಟೆ ತನಕ, ಸಾಯಂಕಾಲ 5:30ಯಿಂದ ರಾತ್ರಿ 8 ಗಂಟೆ ತನಕ ದೇವಸ್ಥಾನ ತೆರೆದಿರುತ್ತೆ. ಹಾಗೆ ಬೆಳಗ್ಗಿನ ಪೂಜೆ 7:30ಗೆ, ಮಧ್ಯಾಹ್ನದ ಪೂಜೆ 12 ಗಂಟೆಗೆ, ಹಾಗೆ ರಾತ್ರಿ ಪೂಜೆ 7:30ಗೆ ನಡೀಲಿಕ್ಕಿದೆ. ಈ ಬದಲಾವಣೆಯನ್ನು ಸಹ ತಾವೆಲ್ಲರೂ ಗಮನಿಸಬೇಕು. ಹಾಗೆ ಬೇರೆ ಬೇರೆ ಊರುಗಳಿಂದನೂ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಾಗೆ ನಾವು ಹೇಳಿದ ರೀತಿಯಲ್ಲಿ ನಾವು ಎಷ್ಟೇ ಹೇಳಿದ್ರೂ ತಾವು ದೇವಸ್ಥಾನಕ್ಕೆ ಬಂದು ದೇವಸ್ಥಾನವನ್ನು ವೀಕ್ಷಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಜೈ ಶ್ರೀರಾಮ್. ವೀಕ್ಷಕರೇ, ಇಲ್ಲಿಯ ಅತ್ಯಂತ ವಿಶೇಷವಾದದ್ದು ಶ್ರೀದೇವರಿಗೆ ಪ್ರತಿ ಶನಿವಾರ ನಡೆಯುವ ಪಲ್ಲಕ್ಕಿ ಸೇವೆ. ಈ ಸೇವೆಗಾಗಿ ಅದೆಷ್ಟು ಜನ ಕಾದಿದ್ದಾರೆಂದರೆ 2026ನೇ ಇಸವಿ ಜೂನ್ವರೆಗಿನ ಈ ಸೇವೆಯ ಬುಕ್ಕಿಂಗ್ ಆಗಲೇ ಆಗೋಗಿದೆ. ಆಡಳಿತ ಮಂಡಳಿ ಕೇವಲ ಪೂಜೆ ಪುನಸ್ಕಾರವಷ್ಟೇ ಅಲ್ಲ, ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸಿಕೊಂಡಿದ್ದು ಪ್ರತಿ ವರ್ಷ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಅವರು ಜೀವನ ರೂಪಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತಿದೆ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ದೇವಸ್ಥಾನ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಅವನ ಅನುಗ್ರಹ ಹಾಗೆ ನಿಮ್ಮೆಲ್ಲರ ಸಹಕಾರ ಇಲ್ಲಿವರೆಗೆ ನಮಗೆ ದೊರೆತಿದೆ. ರಜತ ಮಹೋತ್ಸವದ ಅಂಗವಾಗಿ ಇತ್ತೀಚೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಾಗೂ ಅಷ್ಟೋತ್ತರ ಶತ ಕುಂಭಾಭಿಷೇಕವನ್ನು ನಡೆಸಲಾಯಿತು.
ಇದಿಷ್ಟೇ ಅಲ್ಲದೆ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ, ಸಂಕಷ್ಟ ಚತುರ್ಥಿಯಂದು ಸಂಕಷ್ಟ ಚತುರ್ಥಿ ಪೂಜೆ ಇವು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ ದೇವಾಲಯದ ಆವರಣದಲ್ಲಿ ನಾಗಸನ್ನಿಧಿ ಹಾಗೂ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಅಪ್ಲೋಡ್ ಮಾಡಿರೋ ಹಲವಾರು ವಿಡಿಯೋಗಳನ್ನು ನೋಡಿ ಇನ್ನು ಮುಂದೆಯೂ ಇಂಥ ಒಳ್ಳೆಯ ವಿಡಿಯೋ ಜೊತೆಗೆ ಬರೋದಕ್ಕೆ ನನಗೆ ಸಹಾಯ ಮಾಡಿ. ನಮಸ್ಕಾರ.